ಹಾಯ್ ನಮಸ್ಕಾರ. ನೀವೇನೋ ಬಿ ಎಡ್ ಮಾಡಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ಟೀಚರ್ ಪೋಸ್ಟ್ಗೆ ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಎಷ್ಟೆಷ್ಟು ಪೇಪರ್ ಇರುತ್ತೆ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ಓಕೆನಾ? ಅದು ಕೂಡ ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಎಕ್ಸಾಮ್ ಬರೀಬೇಕು ಅನ್ನೋ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಏನಪ್ಪ ಅಂದರೆ ಅದು ಏನಪ್ಪ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗಿದೆಪ್ಪ ಅಂದರೆ 11 ಮೇ 2020ನೇ ತಾರೀಕು ಏನಪ್ಪ ಅಂದರೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆ, ಈಗ ಅರ್ಜಿ ಯಾವಾಗ ಸಲ್ಲಿಸಬೇಕಪ್ಪ ಅಂದರೆ ಮೇ 11ನೇ ತಾರೀಕು ನಿಮಗೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ? ಇದು ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಟೀಚರ್ ಪೋಸ್ಟ್ಗೆ ನೀವು ಎಲಿಜಿಬಲ್ ಆಗಬೇಕಪ್ಪ ಅಂದರೆ ನಿಮಗೆ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಹಾಗಾಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಹಾಗಾಗಿ ಇವಾಗ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಅದಾದಮೇಲೆ ಅರ್ಜಿ ಸಲ್ಲಿಸೋ ಕೊನೆ ದಿನಕ್ಕೆ ಯಾವಾಗಪ್ಪ ಅಂದರೆ ನಿಮಗೆ ಮುಂದಿನ ತಿಂಗಳು ಜೂನ್ 10ನೇ ತಾರೀಕುವರೆಗೆ ಏನಪ್ಪ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ್ದಾರೆ. ಹಾಗಾಗಿ ನೀವೇನಾದರೂ ಬಿ ಎಡ್ ಮಾಡಿದರೆ, ಬಿ ಎಡ್ ಕಂಪ್ಲೀಟ್ ಮಾಡಿದರೆ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ಥರ ಇದನ್ನ ಜಾಬ್ನ ಅಪ್ಲಿಕೇಶನ್ ಹಾಕೋದು ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ? ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಓಕೆನಾ? ಇದಕ್ಕೆ ಅಪ್ಲಿಕೇಶನ್ ಫೀಸ್ ಯಾವಾಗಪ್ಪ ಲಾಸ್ಟ್ ಡೇಟ್ ಅಂದರೆ ಜೂನ್ 10ನೇ ತಾರೀಕು ಏನಪ್ಪ ನಿಮಗೆ ಅಪ್ಲಿಕೇಶನ್ ಫೀಸ್ನ ನೀವು ಅವತ್ತೇ ಕೊನೆ ದಿನಕ್ಕೆ ಆಗಿರುತ್ತೆ. ನೀವು ಅವತ್ತರ ಒಳಗೆ ಏನಪ್ಪ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅಮೌಂಟ್ ಕೂಡ ನೀವು ಪೇ ಮಾಡೋಕ್ಕಂತಂದು ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ನೀವೇನು ಅಪ್ಲಿಕೇಶನ್ ಹಾಕುವಾಗ ಏನಾದ್ರು ಏನೋ ತಪ್ಪಾಗಿ ಫಿಲ್ ಮಾಡಿದರೆ ಅದನ್ನು ಕರೆಕ್ಷನ್ ಮಾಡಲು ನಿಮಗೆ ವಿಂಡೋ ಓಪನ್ ಆಗುತ್ತೆ. ಅದು ಯಾವಾಗಪ್ಪ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತಪ್ಪ ಅಂದರೆ ಜೂನ್ 11ನೇ ತಾರೀಕು ಓಪನ್ ಆಗಿ ಜೂನ್ 18ನೇ ತಾರೀಕು ನಿಮಗೆ ಕ್ಲೋಸ್ ಆಗುತ್ತೆ. ಓಕೆನಾ? ಹಾಗಾಗಿ ನೀವೇನಾದ್ರು ಅಪ್ಲಿಕೇಶನ್ ಹಾಕುವಾಗ ಕಂಪ್ಲೀಟಾಗಿ ಏನಪ್ಪ ಅಂದರೆ ಯಾವುದೇ ತಪ್ಪು ಮಾಡಿದ್ರೆ ಅಪ್ಲಿಕೇಶನ್ ಹಾಕಬೇಕು. ನೀವೇನೋ ಬೈ ಚಾನ್ಸ್ ತಪ್ಪು ಮಾಡಿದ್ರೆ ಕೂಡ ಮತ್ತೆ ತಿದ್ದುಪಡಿ ಮಾಡೋ ಅವಕಾಶ ಬಿಡ್ತಾರೆ, ಬಟ್ ಅಮೌಂಟ್ ಕೂಡ ಕೇಳ್ತಿರ್ತಾರೆ. ಓಕೆ, ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಕಂಪ್ಲೀಟಾಗಿ ನೋಡ್ಕೊಂಡು ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ, ಆಮೇಲೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ನಿಮಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ 3 ತಿಂಗಳ ಕಾಲ ಏನಪ್ಪ ಟೈಮ್ ಇರುತ್ತೆ. ಓಕೆನಾ? ಇದೇ ಎಕ್ಸಾಮ್ ಕಂಡಕ್ಟ್ ಮಾಡೋ 3 ತಿಂಗಳ ಕಾಲ ಏನಪ್ಪ ಟೈಮ್ ಕೊಟ್ಟಿರ್ತಾರೆ. ಅದು ಯಾವಾಗಪ್ಪ ಎಕ್ಸಾಮ್ ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ನಿಮ್ಮದು ಎಕ್ಸಾಮ್ ಇರುತ್ತೆ. ಅದು ಬಂದುಬಿಟ್ಟು ಯಾವಾಗಪ್ಪ ಅಂದರೆ ಭಾನುವಾರ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ನೀವು ಅಪ್ಲಿಕೇಶನ್ ಕ್ಲೋಸ್ ಆಗಿ 3 ತಿಂಗಳ ಏನಪ್ಪ ಟೈಮ್ ಇರುತ್ತೆ. ಹಾಗಾಗಿ ನೀವು ನೆಕ್ಸ್ಟು ಸೆಪ್ಟೆಂಬರ್ 6 ಒಳಗೆ ಏನಪ್ಪ ಅಂದರೆ ಕಂಪ್ಲೀಟ್ ಏನಕ್ಕೆ ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಮೂಮೆಂಟ್ ಏನಪ್ಪ ಅಂದರೆ ಇದಕ್ಕೆ ಎಕ್ಸಾಮ್ ಈ ಟೈಮಿಂಗ್ ಹೆಂಗಿರುತ್ತೆ ಬಂದು ತೊಗೊಳಕ್ಕೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಓಕೆನಾ? ನೀವೇನೋ ಪೇಪರ್ 2 ಏನಪ್ಪ ಅಂದರೆ ಕ್ಲಾಸಸ್ 6 ಟು ಕ್ಲಾಸಸ್ ಏನಪ್ಪ ಅಂದರೆ 8ವರೆಗೆ ಮೇಲ್ವರ್ಗ ಶಿಕ್ಷಕರಿಗೆ ಅಂದರೆ ನೀವೇನಾದರೂ ಪ್ರೈಮರಿ ಅಂದರೆ ಹೈಸ್ಕೂಲಿಗೆ ಟೀಚರ್ ಆಗಬೇಕಪ್ಪ ಅಂದರೆ ಕ್ಲಾಸ್ 6 ಟು ಕ್ಲಾಸ್ 8ವರೆಗೆ ಏನಪ್ಪ ಅಂದರೆ ಈ ಎಕ್ಸಾಮ್ ಪೇಪರ್ 2 ಎಕ್ಸಾಮ್ ಯಾವಪ್ಪ ಅಂದರೆ ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಏನಪ್ಪ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಇದು ಬಂದುಬಿಟ್ಟು 2 ಅವರ್ ಏನಪ್ಪ ಅಂದರೆ 2.5 ತಾಸು ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ ಅಂದರೆ ಏನಪ್ಪ ಅಂದರೆ ನಿಮಗೆ ಪ್ರಾಥಮಿಕ ಅಂದರೆ ನೀವು ಪ್ರೈಮರಿ ಟೀಚರ್ ಆಗಬೇಕಂತ ಏನೋ ಆಸೆ ಇದ್ದರೆ ಬೆಳಗ್ಗೆ 5 ಪೇಪರ್ 1 ಬರುತ್ತೆ. ಓಕೆನಾ? ಇದು ಮಧ್ಯಾಹ್ನ 2:30ಯಿಂದ ಸಂಜೆ 5:00ವರೆಗೆ ಏನಪ್ಪ ಅಂದರೆ ಇದು ಬಂದುಬಿಟ್ಟು ಏನಪ್ಪ ಅಂದರೆ 2.5 ತಾಸು ಇರುತ್ತೆ. ಓಕೆನಾ? ಈ ಎಕ್ಸಾಮ್ ಕೂಡ ಈ ಥರ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ಅಭ್ಯರ್ಥಿಗಳು 2 ಪ್ರಶ್ನೆ ಪತ್ರಿಕೆ ಅರ್ಜಿ ಸಲ್ಲಿಸಬಹುದು ಪ್ರತ್ಯೇಕವಾಗಿ. ನೀವೇನಾದರೂ ಪ್ರೈಮರಿಗೆ ಅಪ್ಲೈ ಮಾಡ್ತೀರಾ, ಹೈಸ್ಕೂಲ್ ಟೀಚರ್ಗೆ ಅಪ್ಲೈ ಮಾಡ್ತೀರಪ್ಪ ಅಂದರೆ ಅದು ನೀವು ಸಪ್ರೇಟಾಗಿ ಏನಪ್ಪ ಅಂದರೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ? ನೀವೇನು ಹೈಸ್ಕೂಲ್ ಟೀಚರ್ ಆಗಬೇಕಂದ್ರೆ ಪೇಪರ್ 2 ಟೆಸ್ಟ್ ಬರೀಬೇಕು. ಹಾಗೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕಪ್ಪ ಅಂದರೆ ಈ ಪೇಪರ್ 1 ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಎಕ್ಸಾಮ್ನ ಬರಿತಾ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಶಿಕ್ಷಕ ಅರ್ಹತೆ ಏನಪ್ಪ ಅಂದರೆ ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಪ್ರಾಥಮಿಕ ಏನಪ್ಪ ಅಂದರೆ ನೀವು ಪ್ರೈಮರಿ ಸ್ಕೂಲಿಗೆ ಏನಪ್ಪ ಅಂದರೆ ನೀವು ಅಪ್ಲೈ ಮಾಡ್ತಿದ್ರೆ ನಿಮ್ಮದು SLC ಏನಪ್ಪ ಅಂದರೆ 12th ಪಾಸ್ ಆಗಿದ್ದರೆ ಅಪ್ಲೈ ಮಾಡ್ಬೋದು. ಹಾಗೆ ಜೊತೆಗೆ 2 ವರ್ಷ ಡಿಪ್ಲೊಮಾ ಮಾಡಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಇರ್ತೀರಿ. ಓಕೆನಾ? ಇಲ್ಲಪ್ಪ ನಮ್ಮದು 2 ವರ್ಷ ಡಿಪ್ಲೊಮಾ ಆಗಿಲ್ಲ, B.Ed ಆಗಿದ್ದು ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಇಲ್ವಾ 12ನೇ ತಾರೀಕು ಪಾಸ್ ಆಗಿ 2 ವರ್ಷ B.Ed ಮಾಡಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನು 12ನೇ ತಾರೀಕು ಪಾಸ್ ಆಗಿದ್ದು 4 ವರ್ಷ B.Ed ಮಾಡಿದ್ರು ಕೂಡ ನಿಮಗೆ ಅಪ್ಲಿಕೇಬಲ್ ಇರ್ತಾರೆ. ಅಥವಾ ನೀವು ಪದವಿ ಅಂದರೆ ಡಿಗ್ರಿ ಮುಗಿದಿದೆ ಆಮೇಲೆ 2 ವರ್ಷ B.Ed ಮಾಡಿದ್ರು ಕೂಡ ಏನಪ್ಪ ಅಂದರೆ ನಿಮಗೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರೈಮರಿ ಸ್ಕೂಲ್ಗೆ ಅಪ್ಲೈ ಮಾಡಿದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೈಸ್ಕೂಲ್ ಟೀಚರ್ಗೆ ನಾವು ಪೋಸ್ಟ್ ಅಪ್ಲಿಕೇಶನ್ ಹಾಕಿದರೆ ಅದಕ್ಕೆ ಏನಪ್ಪ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂದರೆ ನೀವು ಒಂದು ಡಿಗ್ರಿ ಕಂಪ್ಲೀಟಾಗಿ ಮಾಡಿರಬೇಕು. ಅದ್ರ ಜೊತೆಗೆ 2 ವರ್ಷ B.Ed ಮಾಡಿದರೆ ಅಪ್ಲೈ ಮಾಡ್ಬೋದು. ಇಲ್ಲ ಆಗಿಲ್ಲಪ್ಪ ಅಂದರೆ ಸೆಕೆಂಡ್ PUC ಪಾಸ್ ಆಗಿ 4 ವರ್ಷ BA ಮತ್ತು B.Ed ಮಾಡಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ
ಇದು ಮಾಡಿಲ್ವಪ್ಪ ಅಂದರೆ ಪದವಿ ಕನಿಷ್ಠ ಏನಪ್ಪ ಅಂದರೆ 50% ಏನಪ್ಪ ಅಂದ್ರೆ ಅದರೊಳಗೆ ತಗೊಂಡು ಪಾಸ್ ಆಗಿರಬೇಕು. ಪ್ಲಸ್ B.Edದಲ್ಲಿ ನೀವು ಕಂಪಲ್ಸರಿ ಏನಪ್ಪ ಅಂದರೆ ನೀವು ಪಾಸ್ ಆಗಿರ್ಬೇಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ. ಇದು ಬಂದುಬಿಟ್ಟು ಪೇಪರ್ 1 ಪೇಪರ್ 2 ಬಗ್ಗೆ ಕ್ವಾಲಿಫಿಕೇಷನ್ ಬಗ್ಗೆ ಆಯಿತು. ಅದಾದಮೇಲೆ ಏನಪ್ಪ ಅಂದರೆ OMG ನೋಡ್ತಾ ಹೋಗೋಣ. ಓಕೆನಾ. ಇದಕ್ಕೆ ಯಾವುದೇ ಥರ ಏನಪ್ಪ ಅಂದರೆ ಏಜ್ ಕಂಡೀಷನ್ ಯಾವುದೇ ಇಲ್ಲ. ಓಕೆನಾ. ನೀವು ಯಾವಾಗಾದ್ರೂ B.Ed ಮಾಡಿರ್ಬೋದು, ಯಾವ ಡಿಗ್ರಿ ಮುಗಿಸಿರ್ಬೋದು. ಓಕೆನಾ. ಯಾವಾಗಾದ್ರೂ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಿ. ಓಕೆನಾ. ಏನಪ್ಪ ಅಂದರೆ CTETಗೆ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ. ಅಗತ್ಯಕ್ಕೆ ಅರ್ಹತೆ ಹೊಂದಿರುವ ಯಾವುದೇ ಅಭ್ಯರ್ಥಿಗಳು ಏನಪ್ಪ ಅಂದರೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಇದಕ್ಕೆ ಯಾವುದೇ ಥರ ಏಜ್ ಲಿಮಿಟ್ ಇಲ್ಲ. ನೀವೇನಪ್ಪ ಎಲಿಜಿಬಲ್ ಇದ್ದರೆ ಆರಾಮಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಏನಪ್ಪ ಅಂದರೆ ಈ ಪೇಪರ್ 1 ಪೇಪರ್ 2ಗೆ ಎಷ್ಟಿರುತ್ತಪ್ಪ ಅಪ್ಲಿಕೇಶನ್ ಫೀಸ್ ಅಂದರೆ ನೀವೇನಾದರೂ OBC ಕ್ಯಾಟಗರಿ ಆಗಿದ್ದರೆ, ಜನರಲ್ ಕ್ಯಾಟಗರಿ ಆಗಿದ್ದರೆ ಪೇಪರ್ 1 ಅಥವಾ ಪೇಪರ್ 2 ಏನಪ್ಪ ಅಂದರೆ 1,000 ರೂಪಾಯಿ ಪೇ ಮಾಡಬೇಕು. ಓಕೆನಾ. ಇಲ್ಲಿ ಪೇಪರ್ 1 ಬರೀತೀರ ಅಂದ್ರೆ 1,000 ರೂಪಾಯಿ, ಇಲ್ಲ ಪೇಪರ್ 2 ಬರೀತೀರ 1,000 ರೂಪಾಯಿ ಅಮೌಂಟ್ ಪೇ ಮಾಡಬೇಕು. ಇಲ್ಲ ನೀವು 2 ಪೇಪರ್ ಬರೀತೀರಪ್ಪ ಅಂದರೆ 1,012 ರೂಪಾಯಿ ಪೇ ಮಾಡಬೇಕು. ಓಕೆನಾ. ನೀವು ಸಪ್ರೇಟಾಗಿ 1 ಪೇಪರ್ ಬರೆದ್ರೆ 1,000 ರೂಪಾಯಿ, ನೀವು ಇಲ್ಲ ನಾನು 2 ಪೇಪರ್ ಬರೀತೀರಪ್ಪ ಅಂದ್ರೆ 1,012 ರೂಪಾಯಿ ಪೇ ಮಾಡಬೇಕು. ಓಕೆನಾ. ಏನಪ್ಪ ಜಸ್ಟ್ 200 ರೂಪಾಯಿಗೆ 2 ಪೇಪರ್ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಓಕೆ. ಇಲ್ಲ ನಾನು ಪ್ರೈವೇಟ್ ಟೀಚರ್ ಅಷ್ಟು ಹಾಕಿನಂದರೆ 1,000 ರೂಪಾಯಿ ಪೇ ಮಾಡಿ, ಇಲ್ಲ ನಾನು ಹೈಸ್ಕೂಲ್ ಟೀಚರ್ ಹಾಕ್ತೀನಂದರೆ 1,000 ರೂಪಾಯಿ ಅಷ್ಟೇ ಪೇ ಮಾಡಿ, ಇಲ್ಲ ನಾನು ಹೈಸ್ಕೂಲ್ ಪ್ರೈಮರಿ ಎರಡಕ್ಕೂ ಅಪ್ಲೈ ಮಾಡಿ ಎಕ್ಸಾಮ್ ಬರೀತೀನಪ್ಪ ಅಂದರೆ 1,012 ರೂಪಾಯಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡ್ತಾ ಹೋಗ್ಬೇಕು. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಮೌಂಟ್ ಬಗ್ಗೆ ಆಗಿತ್ತು. ಓಕೆ. ಅದಾದಮೇಲೆ ಏನಪ್ಪ ಅಂದರೆ ಕೇವಲ 1 ಪೇಪರ್ ಅಥವಾ 2 ಪೇಪರ್ ಅಷ್ಟೇ ಬರೀತೀರಪ್ಪ ಅಂದರೆ ನೀವು 500 ಏನಪ್ಪ ಅಂದರೆ 500 ರೂಪಾಯಿ ಅಷ್ಟೇ ನೀವು ಪೇ ಮಾಡೋಕ್ಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ 2 ಪೇಪರ್ನಲ್ಲಿ ಫಸ್ಟ್ ಸೆಕೆಂಡ್ ಏನಪ್ಪ 500 ರೂಪಾಯಿ ಪಾವತಿಸಿ ಏನಪ್ಪ ಅಂದರೆ ಇದ್ರ ಮುಖಾಂತರ ನೀವು 2 ಪೇಪರ್ ಬರೀತೀರಪ್ಪ ಅಂದರೆ ನೀವು ಕೂಡ ಇದು ಬಂದ್ಬಿಟ್ಟು ಏನಪ್ಪ SC/ST ಇದು ಫಸ್ಟ್ ಏನಪ್ಪ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇದು ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಜನರಲ್ ಕ್ಯಾಟಗರಿ 2 ಪೇಪರ್ ಬರೆದ್ರೆ 12,012, 1 ಪೇಪರ್ ಬರೆದ್ರೆ 1,000 ರೂಪಾಯಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ SC/ST PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ ನೀವೇನೋ 1 ಪೇಪರ್ ಇಲ್ಲ 2 ಪೇಪರ್ ಯಾವ್ದಾರು ಒಂದು ಬರೆದ್ರೆ 500 ರೂಪಾಯಿ, 2 ಬರೆದ್ರೆ 600 ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ. ಏನಪ್ಪ SC/ST ಕ್ಯಾಟಗರಿ 1 ಪೇಪರ್ ಬರೆದ್ರೆ 500 ರೂಪಾಯಿ ಪೇ ಮಾಡಬೇಕು. ಇನ್ನು 2 ಪೇಪರ್ ಬರೆದ್ರೆ ನೀವು ಟೋಟಲ್ 600 ರೂಪಾಯಿ ಪೇ ಮಾಡಬೇಕು. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ SC/ST ಕ್ಯಾಟಗರಿ ಆಯಿತು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪರೀಕ್ಷಾ ಮಾದರಿ ಯಾವ ಥರ ಇರುತ್ತಪ್ಪ ನೋಡ್ತಾವೆ. ಇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಯಾವ ಥರ ಆನ್ಲೈನ್ ನಡೆಸೋದಿಲ್ಲ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಆಫ್ಲೈನಲ್ಲಿ ಇರುತ್ತೆ. ಓಕೆನಾ. ಯಾವ ಥರ ಪೇಪರ್ನಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ ಬಾಲ್ಯ ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನ ಬಗ್ಗೆ 30 ಕ್ವಶನ್ ಇರ್ತವೆ. ಹಾಗೆ ಭಾಷೆ ಆಯ್ಕೆ ಮಾಡಿದ ಬಗ್ಗೆ 30 ಕ್ವಶನ್ ಇರ್ತವೆ. ಹಾಗೆ ಭಾಷೆ 2 ಅಂದರೆ ಲ್ಯಾಂಗ್ವೇಜ್ 2 ಅಂತ ಇರುತ್ತೆ. ಓಕೆನಾ. ಅಪ್ಲಿಕೇಶನ್ ಆಗುವಾಗ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವ ಸೆಲೆಕ್ಟ್ ಮಾಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ಕ್ವಶನ್ ಇಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ. ಆಮೇಲೆ ಮ್ಯಾಥ್ಸ್ ಇರುತ್ತೆ 30 ಕ್ವಶನ್, ಆಮೇಲೆ ಪರಿಸರ ಅಧ್ಯಯನ ಬಗ್ಗೆ 30 ಕ್ವಶನ್ ಇರುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಥರ ಸಿಲೆಬಸ್ ಇರುತ್ತೆ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಪೇಪರ್ 1 ಅಂದರೆ ಪ್ರೈಮರಿ ಸ್ಕೂಲ್ ಅಂದರೆ ಹೈಸ್ಕೂಲ್ ಟೀಚರ್ ಯಾವ ಥರ ಸಿಲೆಬಸ್ ಇರುತ್ತಪ್ಪ ಅಂದರೆ ಇಲ್ಲಿ ಬಾಲ್ಯ ಬೋಧನೆ ವಿವಾದನ ಬಗ್ಗೆ 30 ಕ್ವಶನು, ನೀವು ಯಾವ ಭಾಷೆ ಆಯ್ಕೆ ಮಾಡ್ತೀರ ಪ್ರಥಮ ಅದು 30 ಕ್ವಶನು, ಭಾಷೆ 2 ಆಯ್ಕೆ ಮಾಡ್ತೀರ ಅಪ್ಲಿಕೇಶನ್ ಆಗೋ ಅದು 30 ಕ್ವಶನ್, ಹಾಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಏನಪ್ಪ 60 ಕ್ವಶನ್ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ಆಯಿತು. ಅದಾದಮೇಲೆ ಇಷ್ಟು ಮಾಡಿ ಏನಪ್ಪ ಅಂದರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಓಕೆನಾ. ಪ್ರತಿ ಪತ್ರಿಕೆಯಲ್ಲೂ 150 ಕ್ವಶನ್ ಇರ್ತಾವೆ. ಓಕೆನಾ. 100 ಅಂಕದ ಅವಧಿಗಳು ಏನಪ್ಪ 150 ಕ್ವಶನ್ ಇರ್ತಾವೆ. ಇದು ಟೈಮ್ ಲಿಮಿಟನ್ನು 2.5 ತಾಸು ಇರುತ್ತೆ. ಓಕೆನಾ. ನೆಕ್ಸ್ಟ್ ಇದೇನಪ್ಪ ಅಂದರೆ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ 150 ಕ್ವಶನ್ ಇರ್ತವೆ, 2.5 ತಾಸು ಬಂದ್ಬಿಟ್ಟು ಏನಪ್ಪ ನೋ ನೆಗೆಟಿವ್ ಮಾರ್ಕ್. ಇದು ಯಾವುದೇ ಥರ ನೆಗೆಟಿವ್ ಮಾರ್ಕ್ ಇರೋದಿಲ್ಲ. ನೀವು ಆರಾಮಾಗಿ ಏನಪ್ಪ ಅಂದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏನಪ್ಪ ಅಂದರೆ ಈ ಸಿಲೆಬಸ್ ಬಗ್ಗೆ ನಿಮಗೆ ಏನೋ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಪರ್ಸ್ನಲ್ ಮೆಸೇಜ್ ಮಾಡಿ ಇದ್ರ ಬಗ್ಗೆ ಸಿಲೆಬಸ್ನ ಕಂಪ್ಲೀಟ್ ನಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ. ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಈ ಜಾಬಿನ ಅಪ್ಲಿಕೇಶನ್ ಆಗಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಮುಖಾಂತರ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಕಂಪ್ಲೀಟಾಗಿ ರಿಜಿಸ್ಟರ್ ಹಾಕ್ಕೊಂಡು ಆಮೇಲೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಇದ್ರ ಬಗ್ಗೆ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲಪ್ಪ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ಥರ ಅಪ್ಲಿಕೇಶನ್ ಆಗೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಕೂಡ ನಿಮ್ಮದು ಕೂಡ ಅಪ್ಲಿಕೇಶನ್ ಕೂಡ ನಾನು ಹಾಕಿ ಕೊಡ್ತೇನೆ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ನೀವೇನಾದರೂ ಎಷ್ಟಾದರೂ ಕೂಡ ಆರಾಮಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ. ಇಷ್ಟೊತ್ತಿನ ವಿಡಿಯೋ ಅದಕ್ಕಾಗಿ ಧನ್ಯವಾದಗಳು.